ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ನ ಒಂದು ನೀಟ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿರುವಂತದ್ದು. ಈ ವೀಕ್ನಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ KCET ಮತ್ತೆ ನೀಟ್ ನಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ KA ನಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಾಗಿದೆ. ಮೇನ್ ಇಂಪಾರ್ಟೆಂಟ್ ಅದೇ ಇವಾಗ. ಏನಕ್ಕೆ ಅಂದ್ರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಎಲ್ಲನೂ ಕೂಡ ಒಂದು ಅಂದಾಜು KA ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಅವರು ಈಸಿಯಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಬಟ್ ರಿಮೂವ್ ಮಾಡ್ಕೊಂಡು ರೀಅರೇಂಜ್ ಮಾಡ್ಕೋಬಹುದು. ಸೊ ಇದಕ್ಕೆ ನಿಮ್ಗೆ ಇಲ್ಲಿ ಆಪ್ಷನ್ ಬಿಡ್ತಾರೆ ಅಂತಲೇ ಹೇಳ್ಬೋದು. ಈ ವೀಕ್ ಒಳಗೆ ಆ ಒಂದು ಆಪ್ಷನ್ನ ಬಿಡ್ತಾರೆ. ಸೊ ಅದಾದಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಮೇನ್ ಅದನ್ನೇ. ಏನಕ್ಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂದರೆ ಅವ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿ KAನವರೇ ಅಪ್ಡೇಟ್ ಕೊಡ್ತಾರೆ ನಿಮಗೆ. ಯಾಕಂದರೆ ಕೌನ್ಸಿಲಿಂಗ್ ಅವರೇ ನಡೆಸ್ತಿರೋದು. ಸೊ ಹಂಗಾಗಿನೇ KAನವರೇ ಅಪ್ಡೇಟ್ ಕೊಡ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ನೀಟ್ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವಾಗ ಸದ್ಯದ ಮಟ್ಟಿಗೆ ನಾನು ವಿಡಿಯೋ ಶೂಟ್ ಮಾಡೋ ಅಷ್ಟೊತ್ತಿಗೆ ಯಾವುದೇ KA ಕಡೆಯಿಂದ ನೀಟ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಸೊ NTAನವರು ಕೂಡ ಅಪ್ಡೇಟ್ ಕೊಡ್ತಾರೆ, ಬಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಇವ್ರದ್ದು. ಏನಕ್ಕೆ ಅಂದರೆ ಇವಾಗ MCC ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೌನ್ಸಿಲಿಂಗ್ ನಡೆಯುತ್ತೆ ಈ ವೀಕು. ಸೊ ಹಂಗಾಗಿನೇ ಅಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಜಾಯ್ನ್ ಆಗಿರ್ತಾರೆ. ಅಂದರೆ ಟಾಪರ್ಸ್ ಎಲ್ಲನೂ ಕೂಡ ಅಲ್ಲೋಗಿ ಜಾಯ್ನ್ ಆಗಿರ್ತಾರೆ. ಸೊ ಹಂಗಾಗಿ ಅಲ್ಲಿ ನಿಮಗೆ ಒಂದು ವೇಳೆ ಕೌನ್ಸಿಲಿಂಗ್ ಆಯಿತು ಅಂದರೆ ಅಲ್ಲಿ ಅದು ಕಾಲೇಜ್ ಸೆಟ್ ಆಗಲಿಲ್ಲ ಅಂದರೆ ಟಾಪರ್ಸ್ ಏನು ಮಾಡ್ತಾರೆ, ಕರ್ನಾಟಕ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಬರ್ತಾರೆ. ಸೊ ಹಂಗಾಗಿ ಈ ವೀಕ್ ಅವ್ರೇನ ಆಪ್ಷನ್ ಎಂಟ್ರಿ ಪ್ರೋಸೆಸ್ನ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈಸಿಯಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ಇವ್ರಿಗೂ ಕೂಡ ಯೂಸ್ ಆಗುತ್ತೆ. ಅಲ್ಲಿ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡ್ದಂಗೆ ಆಗುತ್ತೆ, ಇಲ್ಲಿ ಆಪ್ಷನ್ ಎಂಟ್ರಿ ಕೂಡ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಇಲ್ಲಿ ರಿಸಲ್ಟ್ ಅನ್ನೋಂಥ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ವೇಳೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯಿತು ಅಂತ ಹೇಳೋದಾದ್ರೆ. ಬಟ್ ಅದ್ರ ಹಂಗೆ ಆಗಲ್ವೇ? ಈ ಸತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನೇ ಒಂದು ವಾರ ತಗೊಳಂಗಿದೆ. ಸೊ ಹಂಗಾಗಿ ಇವಾಗ 1ನೇ ತಾರೀಕಾದರೂ ಕೂಡ ಯಾವುದೇ ಅಪ್ಡೇಟ್ ಇಲ್ಲ KA ಕಡೆಯಿಂದ. ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಆಗಬಹುದು ಇದು. ಅದು ಬಿಟ್ಟರೆ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಬಂದಿರುವಂಥದ್ದು ಆಪ್ಷನ್ ಎಂಟ್ರಿನೂ ಕೂಡ ಲಾಸ್ಟ್ ವೀಕ್ನಲ್ಲಿ 6th or 7th ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಪ್ಷನ್ ಎಂಟ್ರಿ ಬಿಟ್ಟಾದಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಲ್ಲ ಪ್ರೊಸೆಸ್ಸನ್ನು ಕೂಡ ಈಸಿಯಾಗಿ ಆಗುತ್ತೆ. ಕೌನ್ಸಿಲಿಂಗು ಕೂಡ ನಡೆಯುತ್ತೆ. ಈ ಮಂತ್ ಒಳಗಡೆ, ಆಗಸ್ಟ್ ಮಂತ್ ಒಳಗಡೆ ಕಂಪ್ಲೀಟ್ ನಿಮ್ದೆಲ್ಲ ಪ್ರೊಸೆಸ್ಸನ್ನು ಕೂಡ ಮುಗಿಸ್ಕೊಂಡು ಅಡ್ಮಿಷನ್ ಪ್ರೊಸೆಸ್ಸನ್ನು ಕೂಡ ಕಂಪ್ಲೀಟ್ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. KAನವ್ರು ಆ ಥರ ಅಪ್ಡೇಟ್ ಮಾಡ್ತಾರೆ. ಕಂಪ್ಲೀಟಾಗಿ ಈ ಮಂತ್ ಒಳಗಡೆ ಎಲ್ಲರಿಗೂ ಮುಗಿಸ್ಬೇಕು. ಏನಕ್ಕೆ 17ನೇ ತಾರೀಕಿಂದ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಇದೆ. ಸೊ ಹಾಗಾಗಿನೇ ಬೇಗ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅವ್ರ ಕಾಲೇಜವರು ಓರಿಯೆಂಟೇಷನ್ ಅದು ಇದು ಮಾಡ್ಕೊಂತಿರ್ತಾರೆ. ಸೊ ಹಂಗಾಗಿ ಈಸಿಯಾಗಿ ಜಾಯ್ನ್ ಆಗೋಕ್ಕೆ ಆಗುತ್ತೆ. ಅದಾದಮೇಲೆ 3rd ರೌಂಡ್ ಆಫ್ ಕೌನ್ಸಿಲಿಂಗ್ ಇದೆ ನೋಡಿ, ಅದು ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಸಿಲೆಬಸ್ ಆಗಿರ್ಬೋದು ಅವೆಲ್ಲನೂ ಕೂಡ ಸ್ವಲ್ಪ ಮಿಸ್ ಮ್ಯಾಚ್ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಕಾಲೇಜಸ್ ಎಲ್ಲ ಅವಾಗಲೇ ಎಲ್ಲ ಪ್ರತಿಯೊಂದು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವರಿನ್ನ 3rd ರೌಂಡ್ ಆಫ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ 3rd ರೌಂಡ್ ಆಫ್ ಕೌನ್ಸಿಲಿಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ಆಗಿ 2nd ರೌಂಡ್ ಆಫ್ ಕೌನ್ಸಿಲಿಂಗ್ನಲ್ಲೇ ನಿಮ್ಗೆ ಆರಾಮ ಕಾಲೇಜ್ ಸಿಕ್ಬಿಡ್ತು ಅಂದರೆ ಸಿಲೆಬಸ್ಗೂ ನಿಮಗೂ ಏನೂ ತೊಂದರೆ ಆಗೋದಿಲ್ಲ. ಇನ್ನೇನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.